ಮಾರ್ಕೆಟ್ನಲ್ಲಿ ಭಾರಿ ಏರಿಳಿತ ಇರುವಾಗ ಹೇಗೆ ಹೂಡಿಕೆ ಮಾಡಬೇಕು ಅನ್ನೋ ಗೊಂದಲನ ಕ್ವಿಕ್ ರೈಟ್ ನಲ್ಲಿ ಸೆಬಿ ರಿಜಿಸ್ಟರ್ಡ್ ತಜ್ಞರು ಐಡಿಯಾಸ್ ಕಾಲ್ಸ್ ಕೊಡ್ತಾರೆ. ಲಾಂಗ್ ಟರ್ಮ್ ಡೈವರ್ಸಿಫೈಡ್ ಗ್ರೋತ್ ಗೆ ಇನ್ವೆಸ್ಟ್ ಪ್ಯಾಕ್ಸ್ ಇವೆ ಹಾಗೂ ಹೈ ಪೊಟೆನ್ಷಿಯಲ್ ಟ್ರೇಡಿಂಗ್ ಗೆ ಟ್ರೇಡಿಂಗ್ ಪ್ಯಾಕ್ಸ್ ಇವೆ. ಆಸಕ್ತರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಕ್ವಿಕ್ ರೈಟ್ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಟರ್ಕಿಯಲ್ಲಿ ದೊಡ್ಡ ರಾಜಕೀಯ ಬಿಕ್ಕಟ್ಟು ಸೃಷ್ಟಿಯಾಗಿದೆ. ಅಲ್ಲಿನ ಅಧ್ಯಕ್ಷ ರೆಸಿಪ್ ತಯ್ಯಿಪ್ ಎರ್ಡೋಆನ್ ವಿರುದ್ಧ ಜನ ಬೀದಿಗಿಳಿದಿದ್ದಾರೆ. ದಂಗೆಯ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಇತ್ತೀಚೆಗೆ ಎರ್ಡೋಆನ್ ಎದುರಾಳಿ ಮೇಯರ್ ಎಕ್ರೆಮ್ ಇಮಾಗ್ಲೂ ಅವರನ್ನ ಬಂಧಿಸಲಾಗಿತ್ತು. ಇದನ್ನ ವಿರೋಧಿಸಿ ಜನ ಪ್ರತಿಭಟನೆ ಮಾಡೋಕೆ ಶುರು ಮಾಡಿದ್ರು. ಈಗ ಅದು ಕಾಡ್ಗಿಚ್ಚಿನ ತರ ಟರ್ಕಿಯಾದ್ಯಂತ ಹರಡ್ತಾ ಇದೆ. ಕಳೆದ 5 ದಿನಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನ ಗುಂಪುಗೂಡಿ ಪ್ರತಿಭಟಿಸ್ತಾ ಇದ್ದಾರೆ. ಕಳೆದೊಂದು ದಶಕದಲ್ಲಿ ಟರ್ಕಿಯಲ್ಲಿ ಎರ್ಡೋಆನ್ ವಿರುದ್ಧ ಇಂಥ ಪ್ರತಿಭಟನೆ ಆಗೇ ಇರಲಿಲ್ಲ ಅಂತ ಅಲ್ಲಿನ ಮಾಧ್ಯಮಗಳು ಕೂಡ ರಿಪೋರ್ಟ್ ಮಾಡ್ತಿವೆ. ಇದರಲ್ಲಿ ಪಾಲ್ಗೊಂಡ ಹೆಚ್ಚಿನವರು ಯುವ ಜನತೆ, ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು. ಕಳೆದ ಬುಧವಾರ ಅಂದರೆ ಮಾರ್ಚ್ 19ನೇ ತಾರೀಕು ಇಮಾಮ್ಗ್ಲೂನ ಬಂಧಿಸಿದ ನಂತರ ಪ್ರತಿಭಟನೆ ಶುರು ಮಾಡಿದ್ರು. ನಿಧಾನವಾಗಿ ಅದು ತೀವ್ರ ಸ್ವರೂಪ ಪಡ್ಕೊಳ್ತಾ ಹೋಯಿತು. ಆ ಬಳಿಕ ಟರ್ಕಿ ಕೋರ್ಟ್ ಇಮಾಮ್ಗ್ಲೂ ಅವ್ರನ್ನ ವಿಚಾರಣೆ ಕೂಡ ಮಾಡದೆ ಜೈಲಿಗೆ ಹಾಕಿತ್ತು. ಅಲ್ಲಿಂದ ಟರ್ಕಿಯಲ್ಲಿ ದೊಡ್ಡ ಬೆಂಕಿ ಹತ್ಕೊಂಡಿದೆ. ಬೀದಿಗಿಳಿದಿರೋ ಜನ, ನಾವು ಯಾವುದಕ್ಕೂ ಹೆದರೋದಿಲ್ಲ, ನಮ್ಮ ಬಾಯಿ ಮುಚ್ಚಿಸೋಕೆ ಸಾಧ್ಯನೇ ಇಲ್ಲ, ನೀವು ಹೇಳಿದ ಹಾಗೆ ಇನ್ನು ಕೇಳಲ್ಲ ಅಂತ ಟರ್ಕಿ ಸರ್ಕಾರಕ್ಕೆ ಸವಾಲು ಹಾಕಿದ್ದಾರೆ. ಅಲ್ಲದೆ ಎರ್ಡೋಆನ್ ವಿರುದ್ಧ ಘೋಷಣೆಗಳನ್ನು ಕೂಗಿ ಬ್ಯಾನರ್ ಹಿಡಿದು ಪ್ರತಿಭಟಿಸ್ತಾ ಇದ್ದಾರೆ. ನಮ್ಮ ಪ್ರಜಾಪ್ರಭುತ್ವವನ್ನು ವಾಪಸ್ ಕೊಡಿ ಅಂತ ಡಿಮಾಂಡ್ ಮಾಡ್ತಿದ್ದಾರೆ. ಇದನ್ನು ಪೊಲೀಸರು ತಡೆಯೋಕೆ ಹೋದಾಗ ಪ್ರತಿಭಟನಾಕಾರರೊಂದಿಗೆ ಘರ್ಷಣೆಗಳಾಗಿವೆ. ಈ ವೇಳೆ ಪೊಲೀಸರು ಪ್ರತಿಭಟನಾಕಾರರ ಮೇಲೆ ಪೆಪ್ಪರ್ ಸ್ಪ್ರೇ ಮಾಡಿದ್ದಾರೆ. ಉರಿ ತಾಳಲಿಕ್ಕಾಗದೆ ಜನ ದಿಕ್ಕಾಪಾಲಾಗಿ ಓಡ್ ಹೋಗಿದ್ದಾರೆ. ಇನ್ನು ಅಶ್ರುವಾಯು, ರಬ್ಬರ್ ಬುಲೆಟ್, ಜಲಫಿರಂಗಿಯನ್ನು ಕೂಡ ಪ್ರಯೋಗ ಮಾಡಿದ್ದಾರೆ. ಈಗ ಆಲ್ರೆಡಿ ಸುಮಾರು 1133 ಪ್ರತಿಭಟನಾಕಾರರನ್ನು ಅರೆಸ್ಟ್ ಮಾಡಲಾಗಿದೆ. ಇದರಲ್ಲಿ ಕನಿಷ್ಠ 10 ಪತ್ರಕರ್ತರು ಕೂಡ ಸೇರಿದ್ದಾರೆ. ಕೆಲವರನ್ನ ಅವರ ಮನೆಗೆ ನುಗ್ಗಿ ಟರ್ಕಿ ಅಧಿಕಾರಿಗಳು ಹಿಡ್ಕೊಂಡು ಹೋಗಿದ್ದಾರೆ. ಘರ್ಷಣೆಯಲ್ಲಿ ಸುಮಾರು 123 ಪೊಲೀಸರು ಗಾಯಗೊಂಡಿದ್ದಾರೆ. ಅತ್ಯಂತ ಅಪಾಯಕಾರಿ ವಸ್ತುಗಳನ್ನು, ಚಾಕು, ಆಸಿಡ್ ಇತ್ಯಾದಿಗಳನ್ನು ಈ ಪ್ರತಿಭಟನೆಯಲ್ಲಿ ಪ್ರದರ್ಶಿಸಲಾಗಿದೆ. ಅದನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಏನೋ ಅರೆಸ್ಟ್ ಆದವರ ಪೈಕಿ ಕೆಲವರಿಗೆ ಉಗ್ರ ಸಂಘಟನೆಗಳೊಂದಿಗೆ ಲಿಂಕ್ ಇದೆ ಅಂತ ಟರ್ಕಿ ಅಧಿಕಾರಿಗಳು ಆರೋಪಿಸಿದ್ದಾರೆ. ಇನ್ನು ಕೆಲವರು ಅಪರಾಧಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತ ಕೂಡ ಟರ್ಕಿ ಅಧಿಕಾರಿಗಳು, ಎರ್ಡೋಆನ್ ಸಚಿವರು ಆರೋಪ ಮಾಡಿದ್ದಾರೆ. ಅಲ್ಲದೆ ಪ್ರಚೋದನೆಗಳಿಗೆ ಒಳಗಾಗಬೇಡಿ, ಸಾರ್ವಜನಿಕರೆಲ್ಲ ನಾವು ಮನವಿ ಮಾಡ್ತಾ ಇದ್ದೀವಿ ಅಂತ ಕೂಡ ಕೇಳಿಕೊಂಡಿದ್ದಾರೆ. ಈ ಪ್ರತಿಭಟನೆ ಬಗ್ಗೆ ರಿಯಾಕ್ಟ್ ಮಾಡಿರೋ ಎರ್ಡೋಆನ್ ಇದು ಬೀದಿ ಬದಿಯ ಭಯೋತ್ಪಾದನೆ ಅಂತ ಹೇಳಿದ್ದಾರೆ. ಪ್ರತಿಭಟನಾಕಾರರನ್ನ ದುಷ್ಟರು ಅಂತ ಕರೆದಿದ್ದಾರೆ. ಈ ಹಿಂಸಾಚಾರಗಳಿಗೆ ವಿಪಕ್ಷಗಳು ಪ್ರಚೋದನೆ ಕೊಡ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. ಅಂದಹಾಗೆ ಈ ಎಕ್ರಮ್ ಇಮಾಮ್ಗ್ಲೂ ಮುಂದಿನ ಅಧ್ಯಕ್ಷೀಯ ಅಭ್ಯರ್ಥಿ, ಎರ್ಡೋಆನ್ರ ಎದುರಾಳಿ. ಇತ್ತೀಚೆಗೆ ಇವ್ರನ್ನ ಭ್ರಷ್ಟಾಚಾರದ ಆರೋಪದ ಮೇಲೆ ಅರೆಸ್ಟ್ ಮಾಡಲಾಗಿತ್ತು, ಇನ್ನೂ 10 ಜನರನ್ನ ಸೇರಿಸಿ. ಆದರೆ ಎರ್ಡೋಆನ್ ಡಿಕ್ಟೇಟರ್ ತರ ಬಿಹೇವ್ ಮಾಡ್ತಿದ್ದಾರೆ ಅಂತ ಅಲ್ಲಿನ ಜನ ಇದನ್ನ ವಿರೋಧಿಸಿ ಬೀದಿಗಿಳಿದಿದ್ದಾರೆ. ಬಾಂಗ್ಲಾದಲ್ಲಿ ಯೂನಸ್ ಆಡಳಿತದ ವಿರುದ್ಧ ಸೇನಾ ದಂಗೆ ಆಗಬಹುದು ಅನ್ನೋ ಮಾಹಿತಿ ಬರ್ತಾ ಇದೆ. ಈಗ ಆಲ್ರೆಡಿ ಬಾಂಗ್ಲಾ ಸೇನಾ ಮುಖ್ಯಸ್ಥ ವಕರುಜ್ಜಮಾನ್ ತುರ್ತು ಮೀಟಿಂಗ್ ನಡೆಸಿದ್ದಾರೆ. ಈ ಸಭೆಯಲ್ಲಿ ಬಾಂಗ್ಲಾ ಸೇನೆಯ 5 ಲೆಫ್ಟಿನೆಂಟ್ ಜನರಲ್ಗಳು, 8 ಮೇಜರ್ ಜನರಲ್ಗಳು, ಸೇನೆಯ ಇತರ ಹಿರಿಯ ಉನ್ನತ ಅಧಿಕಾರಿಗಳು ಪಾಲ್ಗೊಂಡಿದ್ದಾರೆ. ಶೀಘ್ರದಲ್ಲಿ ಇವರು ಅಲ್ಲಿನ ಅಧ್ಯಕ್ಷರನ್ನ ಮೀಟ್ ಮಾಡಿ ಬಾಂಗ್ಲಾದಲ್ಲಿ ತುರ್ತು ಪರಿಸ್ಥಿತಿ ಹೇರುವಂತೆ ಪ್ರೆಷರ್ ಹಾಕಬಹುದು ಅಂತ ಉನ್ನತ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಶೇಖ್ ಹಸೀನಾ ಪದಚ್ಯುತರಾಗಿ ಬಾಂಗ್ಲಾದಲ್ಲಿ ಯೂನುಸ್ ಆಡಳಿತ ಬಂದಾಗಿನಿಂದ ಮಧ್ಯಂತರ ಸರ್ಕಾರದ ಬಗ್ಗೆ ಬಾಂಗ್ಲಾ ಜನರಿಗೆ ನಂಬಿಕೆನೇ ಇಲ್ಲ. ಹೀಗಾಗಿ ಅಲ್ಲಿ ಸೇನಾ ಆಡಳಿತ ಜಾರಿ ಮಾಡಿ ಅಂತ ಸೇನೆ ಪ್ರೆಸಿಡೆಂಟ್ಗೆ ಮನವಿ ಮಾಡಬಹುದು ಅಂತ ಹೇಳಲಾಗ್ತಿದೆ. ಅಲ್ಲದೆ ಯೂನಸ್ ಆಡಳಿತದಲ್ಲಿ ನಿಷೇಧಿತ ಭಯೋತ್ಪಾದಕ ಸಂಘಟನೆಗಳು ಓಪನ್ ಆಗಿ ಪ್ರತಿಭಟಿಸ್ತಾ ಇವೆ. ನಾವು ಇಸ್ಲಾಮಿಕ್ ಆಡಳಿತವನ್ನ ಜಾರಿಗೆ ತರ್ತೀವಿ ಅಂತ ಸಾಕಷ್ಟು ಪ್ರತಿಭಟನೆ ಮಾಡಿದ್ದಾರೆ. ಈ ಎಲ್ಲ ಕಾರಣಗಳನ್ನ ಮುಂದಿಟ್ಟುಕೊಂಡು ಸೇನೆ ಅಧಿಕಾರವನ್ನ ಕೈಗೆತ್ತಿಕೊಳ್ಳುತ್ತೆ ಅಂತ ಗೊತ್ತಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸೇನೆ ಸಾಕಷ್ಟು ತಯಾರಿ ಕೂಡ ಮಾಡ್ತಾ ಇದ್ದು, ಇದರ ಬಗ್ಗೆ ಪ್ರತ್ಯೇಕ ವರದಿಯಲ್ಲಿ ನಿಮಗೆ ನಾವು ಆದಷ್ಟು ಶೀಘ್ರ ಮಾಹಿತಿಯನ್ನು ತಗೊಂಡ್ಬರ್ತಾ ಇದ್ದೀವಿ. ನೀವು ಮಸ್ಮಗಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಆ ಮಾಹಿತಿ ಕೂಡ ನಿಮಗೆ ತಲುಪುತ್ತೆ. ಇನ್ನೊಂದು ಕಡೆ ಸೇನಾ ಮುಖ್ಯಸ್ಥ ವಕರುಜ್ಜಮಾನ್ ಭಯೋತ್ಪಾದಕ ದಾಳಿ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಮುಂದಿನ ತಿಂಗಳ ಒಳಗೆ ಬಾಂಗ್ಲಾದಲ್ಲಿ ಭಯೋತ್ಪಾದಕರು ದಾಳಿ ನಡೆಸಬಹುದು ಅಂತ ಗುಪ್ತಚರ ಇಲಾಖೆ ಮೂಲಗಳಿಂದ ಮಾಹಿತಿ ಬಂದಿದೆ. ಹಾಗಾಗಿ ಜಾಗೃತೆಯಿಂದ ಇರಿ ಅಂತ ವಕರುಜ್ಜಮಾನ್ ದೇಶವನ್ನು ಅಲರ್ಟ್ ಮಾಡಿದ್ದಾರೆ. ಬಾಂಗ್ಲಾದಲ್ಲಿ ಸೇನಾ ದಂಗೆ ಆಗಬಹುದು ಅನ್ನೋ ಅನುಮಾನಗಳ ನಡುವೆ ಈ ಹೇಳಿಕೆ
ಮಹತ್ವ ಪಡ್ಕೊಳ್ತಾ ಇದೆ. ಮತ್ತೊಂದ್ ಕಡೆ ದೀಪ ಆರೋ ಮುನ್ನ ಜೋರಾಗಿ ಉರಿಯುತ್ತೆ ಅನ್ನೋ ರೀತಿ ಬಾಂಗ್ಲಾದ ಪದಚ್ಯುತ ಪ್ರಧಾನಿ ಶೇಖ್ ಹಸೀನಾಗೆ ಆಪ್ತರಾಗಿರೋರನ್ನ ಬಾಂಗ್ಲಾ ಮಧ್ಯಂತರ ಸರ್ಕಾರ ಯೂನಸ್ ಸರ್ಕಾರ ಸಿಕ್ಕಾಪಟ್ಟೆ ಟಾರ್ಚರ್ ಕಾಡೋಕೆ ಶುರು ಮಾಡಿದೆ. ಇದೀಗ ಬಾಂಗ್ಲಾ ಕ್ರಿಕೆಟರ್, ಬಾಂಗ್ಲಾದ ಕ್ಯಾಪ್ಟನ್ ಕೂಡ ಆಗಿ ದೇಶಕ್ಕೆ ಒಳ್ಳೆ ಹೆಸರು ತಂದಿದ್ದ ಆಲ್ರೌಂಡರ್ ಕ್ರಿಕೆಟರ್, ಬಾಂಗ್ಲಾ ಇತ್ತೀಚಿನ ದಶಕಗಳಲ್ಲೇ ಕಂಡ ಒಬ್ಬ ಶ್ರೇಷ್ಠ ಕ್ರಿಕೆಟರ್ ಶಕೀಬ್ ಅಲ್ ಹಸನ್ ಅವರ ವಿರುದ್ಧ ನಾವು ಕಾನೂನು ಕ್ರಮಕ್ಕೆ ಮುಂದಾಗಿದ್ದೀವಿ ಅಂತ ಹೇಳಿ ಕಾಟ ಕೊಡೋಕೆ ಶುರು ಮಾಡಿದ್ದಾರೆ. ಅವರು ಹಸೀನಾ ಕ್ಲೋಸ್ ಇದ್ರು ಅಂತ ಅವ್ರಿಗೂ ಹಿಂಸೆ. ಶಕೀಬ್ ಅಲ್ ಹಸನ್ಗೆ ಸಂಬಂಧಿಸಿರೋ ಆಸ್ತಿಯನ್ನೆಲ್ಲ ಸೀಸ್ ಮಾಡಿ ಅಂತ ಬಾಂಗ್ಲಾ ಕೋರ್ಟ್ ಆದೇಶಿಸಿದೆ. ಚೆಕ್ ಬೌನ್ಸ್, ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತಂದ ಆರೋಪದ ಮೇಲೆ ಕಳೆದ ಜನವರಿಯಲ್ಲಿ ಇವರಿಗೆ ಅರೆಸ್ಟ್ ವಾರೆಂಟ್ ಹೊರಡಿಸಲಾಗಿತ್ತು. ಅಲ್ಲದೆ ಕೊಲೆ ಆರೋಪಗಳನ್ನು ಕೂಡ ಮಾಡಲಾಗಿತ್ತು. ಕೊಲೆ ಆರೋಪ, ಈಗ ಅವರ ಆಸ್ತಿ ಸೀಸ್ ಮಾಡಿ ಅಂತ ಆದೇಶ ಹೊರಡಿಸಲಾಗಿದೆ. ಅಂದಹಾಗೆ ಕಳೆದ ವರ್ಷದ ಆಗಸ್ಟ್ನಲ್ಲಿ ಶೇಖ್ ಹಸೀನಾ ಭಾರತಕ್ಕೆ ಪಲಾಯನ ಮಾಡಿದ ನಂತರ ಈ ಶಕೀಬ್ ಅಲ್ ಹಸನ್ ಕೂಡ ಸದ್ಯ ಬಾಂಗ್ಲಾದಲ್ಲಿ ಇಲ್ಲ. ಅಮೆರಿಕದಲ್ಲಿರೋ ಮಾಹಿತಿ ಇದೆ. ಹಸೀನಾ ಪಾರ್ಟಿಯಲ್ಲಿ ಇವರು ಗುರುತಿಸಿಕೊಂಡಿದ್ರು ಶಕೀಬ್ ಅಲ್ ಹಸನ್. ಆ ಒಂದೇ ಒಂದು ಕಾರಣಕ್ಕೆ ಯೂನಸ್ ಇವರನ್ನ ಹಿಂಸೆ ಕೊಡ್ತಾ ಇದೆ. ಏನೋ ಕೆನಡಾದಲ್ಲಿ PM ಬದಲಾದರೂ ಅಲ್ಲಿನ ಸರ್ಕಾರಕ್ಕೆ ಬುದ್ಧಿ ಬಂದಿಲ್ಲ. ಇದೀಗ ಭಾರತದ ಮೇಲೆ ಮತ್ತೊಂದು ಗಂಭೀರ ಆರೋಪ ಮಾಡಿದ್ದಾರೆ. ಏಪ್ರಿಲ್ 28ನೇ ತಾರೀಕು ನಡೆಯಲಿರೋ ಕೆನಡಾದ ಸಾರ್ವತ್ರಿಕ ಚುನಾವಣೆಯಲ್ಲಿ ಭಾರತ ಹಸ್ತಕ್ಷೇಪ ಮಾಡಬಹುದು ಅಂತ ಊಹೆ ಮಾಡಿದೆ ಕೆನಡಾದ ಇಂಟೆಲಿಜೆನ್ಸ್. ಕೆನಡಾದ ಬೇಹುಗಾರಿಕಾ ಇಲಾಖೆ ಕೆನಡಿಯನ್ ಸೆಕ್ಯೂರಿಟಿ ಇಂಟೆಲಿಜೆನ್ಸ್ ಸರ್ವಿಸ್ನ ಡೆಪ್ಯೂಟಿ ಡೈರೆಕ್ಟರ್ ವ್ಯಾನೆಸಾ ಲಾಯ್ಡ್ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಭಾರತದ ಜೊತೆಗೆ ಚೀನಾ ಮೇಲೂ ಆರೋಪ ಮಾಡಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿ ಚೀನಾ ನಮ್ಮ ಪ್ರಜಾಪ್ರಭುತ್ವ ಪ್ರಕ್ರಿಯೆಯಲ್ಲಿ ಹಸ್ತಕ್ಷೇಪ ಮಾಡೋ ಸಾಧ್ಯತೆ ಇದೆ. ಅಲ್ಲದೆ ಭಾರತ ಕೂಡ ಕೆನಡಾದ ಡೆಮೊಕ್ರೆಟಿಕ್ ಪ್ರೋಸೆಸ್ ಮತ್ತು ಸಮುದಾಯಗಳ ಮೇಲೆ ಹಸ್ತಕ್ಷೇಪ ಮಾಡೋ ಸಾಮರ್ಥ್ಯವನ್ನ ಮತ್ತು ಉದ್ದೇಶವನ್ನ ಎರಡೂ ಹೊಂದಿದೆ ಅಂತ ಆರೋಪಿಸಿದ್ದಾರೆ. ನಾವು ಕ್ಲಿಯರ್ ಆಗಿ ಹೇಳೋಕೆ ಬಯಸೋದು ಏನು ಅಂದ್ರೆ, ಈ ಮೂರ್ಖರಿಗೆ ಸಾಮರ್ಥ್ಯ ಇದೆ, ಮಾಡೋ ಉದ್ದೇಶ ಇದೆ ಅಂತ ಹೇಳಿದ್ರೆ ಮಾಡಿ ಆಗಿದೆ ಅಂತಲ್ಲ. ಆ ಥರ ಸುಮಾರು ರಾಷ್ಟ್ರಗಳಿಗೆ ಸಾಮರ್ಥ್ಯ ಇರ್ಬೋದು ನಿಮ್ಮ ರಾಷ್ಟ್ರದಲ್ಲಿ ಹಸ್ತಕ್ಷೇಪ ಮಾಡೋದು. ನೀವೇನು ಭಾಳ ಪವರ್ಫುಲ್ ಅಲ್ವಲ್ಲ ಇವಾಗ. ಹಾಗಾಗಿ ಉದ್ದೇಶವೂ ಇರ್ಬೋದು. ಹಾಗಂತ ಮಾಡಿದ್ದೀವಿ ಅಂತ ಅರ್ಥನಾ, ಮಾಡಿ ಆಗಿದೆ ಅಂತ ಅರ್ಥನಾ? ಹೇಳಿಕೆ ಕೊಡೋದಕ್ಕೂ ಒಂದು ಕಾಮನ್ ಸೆನ್ಸ್ ಇರಬೇಕು. ಒಂದು ರಾಷ್ಟ್ರದ ಇಂಟೆಲಿಜೆನ್ಸ್ನ ಡೆಪ್ಯೂಟಿ ಡೈರೆಕ್ಟರ್ ಮಾತಾಡ್ತಾರೆ ಅಂದರೆ ಸ್ವಲ್ಪ ಗೌರವದಿಂದ ಒಂದು ಸ್ಟ್ಯಾಂಡರ್ಡಲ್ಲಿ ಮಾತಾಡಬೇಕಲ್ವಾ. ಭಾರತಕ್ಕೆ ನಮ್ಮ ಡೆಮೊಕ್ರೆಟಿಕ್ ಪ್ರೊಸೆಸ್ಸಲ್ಲಿ ಹಸ್ತಕ್ಷೇಪ ಮಾಡೋ ಸಾಮರ್ಥ್ಯ ಇದೆ. ತಪ್ಪ ನಮಗೆ ಸಾಮರ್ಥ್ಯ ಇರೋದು? ಅವರಿಗೆ ಉದ್ದೇಶವೂ ಇದೆ ಅಂತ ಹೇಳಿದ್ದಾರೆ. ಫಸ್ಟ್ ಆಫ್ ಆಲ್ ಉದ್ದೇಶ ಇದೆ ಅನ್ನೋದಕ್ಕೆ ಏನು ಸಾಕ್ಷ್ಯ ಏನು ಕೊಟ್ಟಿಲ್ಲ. ಒಂದು ವೇಳೆ ಉದ್ದೇಶ ಇದೆ ಅನ್ನೋದಕ್ಕೆ ಸಾಕ್ಷ್ಯ ಸಿಕ್ಕರೂ ಕೂಡ ಮಾಡಿದ್ದಾರೆ ಅಂತ ಆಗಲ್ವಲ್ಲ. ಏನಾದರೂ ಒಂದು ಆಧಾರ ಹಿಡ್ಕೊಂಡು ಸ್ವಲ್ಪ ಸೀರಿಯಸ್ ಆಗಿ ಮಾತಾಡಬೇಕಲ್ವಾ ಕೆನಡಾದವರೇ. ಗೊತ್ತಿಲ್ಲ ಇವ್ರು ಯಾವಾಗ ಬುದ್ಧಿ ಕಲಿತಾರೆ ಅಂತ. ಇವರ ಅನುಮಾನ ಇಷ್ಟಕ್ಕೆ ನಿಂತಿಲ್ಲ. ಇವರು ಭಾರತ ಚೀನಾ ಮಾತ್ರ ಅಲ್ಲ, ರಷ್ಯಾ ಮತ್ತು ಪಾಕಿಸ್ತಾನ ಕೂಡ ಇಂಥದ್ದೇ ಕೆಲಸ ಮಾಡೋ ಅನುಮಾನ ಇದೆ. ನಮ್ಮ ದೇಶದಲ್ಲಿ ಬಂದವರೆಲ್ಲ ಮೇಲೆ ಕೆಳಗೆ ಮಾಡೋ ಅನುಮಾನ ಇದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೀಗೆ ಆಗ್ತಾ ಹೋದರೆ ಕೆನಡಾದ ಇಂಟೆಲಿಜೆನ್ಸು, ಅಲ್ಲಿನ PM ಮಾತಾಡೋ ಹೇಳಿಕೆಗೆ ಜಗತ್ತು ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಡೋದಿಲ್ಲ ಮುಂದೆ ಹೋಗ್ತಾ ಹೋಗ್ತಾ. ಯುಕ್ರೇನ್ನ ರೈಲ್ವೆ ಸರ್ವಿಸ್ ಮೇಲೆ ದೊಡ್ಡ ಸೈಬರ್ ದಾಳಿ ನಡೆದಿದೆ. ಇದರಿಂದ ಯುಕ್ರೇನ್ನಾದ್ಯಂತ ರೈಲ್ವೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಆನ್ಲೈನ್ ಟಿಕೆಟಿಂಗ್ ಸಿಸ್ಟಮ್ ಕೂಡ ಸ್ಥಗಿತವಾಗಿದೆ. ನಮ್ಮ ದೇಶವನ್ನು ಅಸ್ಥಿರಗೊಳಿಸೋಕೆ ರಷ್ಯಾನೇ ಇದನ್ನು ಮಾಡಿಸಿದೆ ಅಂತ ಯುಕ್ರೇನ್ ಆರೋಪ ಮಾಡಿದೆ. ಮತ್ತೊಂದು ಕಡೆ ರಷ್ಯಾದ ಬೆಲ್ಗೊರೋಡ್ನಲ್ಲಿದ್ದಂತಹ 4 ಹೆಲಿಕಾಪ್ಟರ್ಗಳನ್ನು ನಾವು ನಾಶ ಮಾಡಿದ್ದೀವಿ ಅಂತ ಯುಕ್ರೇನ್ನ ಸ್ಪೆಷಲ್ ಫೋರ್ಸ್ ಹೇಳಿದೆ. ಈ ದಾಳಿಯ ಡ್ರೋನ್ ಫುಟೇಜ್ ಅನ್ನು ಕೂಡ ರಿಲೀಸ್ ಮಾಡಿದೆ. ಅಮೆರಿಕ ನಿರ್ಮಿತ ಹಿಮಾರ್ಸ್ ರಾಕೆಟ್ ಸಿಸ್ಟಮ್ ಬಳಸಿ ಇವುಗಳನ್ನು ನಾವು ಧ್ವಂಸಗೊಳಿಸಿದ್ದೀವಿ ಅಂತ ಹೇಳಿದ್ದಾರೆ. ಡೊನಾಲ್ಡ್ ಟ್ರಂಪ್ ಟ್ಯಾರಿಫ್ ಜಪ ಮುಂದುವರೆದಿದೆ. ಇದೀಗ ವೆನೆಜುವೆಲಾ ಆಯಿಲ್ ಮತ್ತು ಗ್ಯಾಸ್ ಖರೀದಿಸೋ ರಾಷ್ಟ್ರಗಳ ಮೇಲೆ 25% ಟ್ಯಾರಿಫ್ ಹಾಕೋದಾಗಿ ಬೆದರಿಕೆ ಹಾಕಿದ್ದಾರೆ. ಅಂದರೆ ಈ ವೆನೆಜುವೆಲಾದಿಂದ ಯಾವ ರಾಷ್ಟ್ರ ತೈಲ ತರಿಸ್ಕೊಳ್ಳುತ್ತೋ ಆ ದೇಶ ಅಮೆರಿಕ ಜೊತೆಗೆ ಮಾಡೋ ವ್ಯಾಪಾರದ ಮೇಲೆ 25% ಇನ್ನೂ ಎಕ್ಸ್ಟ್ರಾ ಟ್ಯಾರಿಫ್ ಹಾಕ್ತೀನಿ ಅಂತ ಬೆದರಿಸಿದ್ದಾರೆ. ಇದು ಕೂಡ ರೆಸಿಪ್ರೋಕಲ್ ಟ್ಯಾರಿಫ್ನಂತೆ ಏಪ್ರಿಲ್ 2ರಿಂದ ಜಾರಿಗೆ ಬರುತ್ತೆ ಅಂತ ಟ್ರಂಪ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಸ್ವಲ್ಪ ತಲ್ಲಣಕ್ಕೆ ಕಾರಣ ಆಗಿದೆ. ಅಲ್ಲದೆ ಟ್ರಂಪ್ರ ಈ ಟ್ಯಾರಿಫ್ ನೀತಿಯಿಂದ ಭಾರತ ಮತ್ತು ಚೀನಾಗೂ ಸಮಸ್ಯೆ ಆಗಬಹುದು ಅನ್ನೋ ಆತಂಕ ಇದೆ. ಅಂದಹಾಗೆ ವೆನೆಜುವೆಲಾ ಜಗತ್ತಿನ ನಂಬರ್ 1 ಆಯಿಲ್ ರಿಚ್ ಕಂಟ್ರಿ. ಜಗತ್ತಿನ 18.17% ಆಯಿಲ್ ವೆನೆಜುವೆಲಾ ಹತ್ರ ಇದೆ. ಆದರೆ ಪ್ರೊಡಕ್ಷನ್ ಅಂತ ಬಂದಾಗ 22ನೇ ಸ್ಥಾನದಲ್ಲಿದೆ. ಜಗತ್ತಿನ ಆಯಿಲ್ಗೆ 1% ಅಷ್ಟೇ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಅಷ್ಟೊಂದು ಇದ್ರೂ ಕೂಡ, ಯಾಕಂದರೆ ಅಮೆರಿಕ ಇವ್ರ ಮೇಲೆ ಸಿಕ್ಕಾಪಟ್ಟೆ ಸ್ಯಾಂಕ್ಷನ್ಸ್ ಹಾಕಿದೆ. ಹಾಗಾಗಿ ಇವರಿಗೆ ತೆಗೆಯೋ ಸಾಮರ್ಥ್ಯ ಇರೋದನ್ನು ತೆಗೆಯೋ ಟೆಕ್ನಾಲಜಿ ಕೂಡ ಇಲ್ಲ, ಅಷ್ಟು ಇಂಡಸ್ಟ್ರೀಸ್ ಕೂಡ ಇಲ್ಲ. ತೆಗೆದ್ರೆ ಯಾರು ತಗೊಳ್ಳೋಕ್ಕೂ ಕೂಡ ಬರಬಾರ್ದು, ಆ ರೀತಿ ಅಮೆರಿಕ ನಿರ್ಬಂಧ ವಿಧಿಸಿಟ್ಟಿದೆ. ಜೊತೆಗೆ ಭಾರತಕ್ಕೆ ಎಷ್ಟು ರಫ್ತು ಮಾಡ್ತಾರೆ ಅಂತ ನೋಡಿದ್ರೆ ಭಾರತ ಓವರ್ ಆಲ್ ಎಷ್ಟು ಇಂಪೋರ್ಟ್ ಮಾಡುತ್ತೋ ಅದರಲ್ಲಿ 1% ಮಾತ್ರ, 1-1.5% ಮಾತ್ರ ವೆನೆಜುವೆಲಾದ ಪಾಲಿದೆ. ಬಹುಶಃ ಈಗ ಟ್ರಂಪ್ ಈ ರೀತಿ ಹೇಳಿರೋದ್ರಿಂದ ಭಾರತ ಅದನ್ನು ಕೂಡ ಕಟ್ ಮಾಡಬೇಕಾದ ಪರಿಸ್ಥಿತಿ ಭಾರತಕ್ಕೆ ಬರಬಹುದು. ಅಮೆರಿಕನ್ ಅಧಿಕಾರಿಗಳಿಂದ ಅಚಾತುರ್ಯವೊಂದು ನಡೆದು ಹೋಗಿದೆ ಅಂತ ಹೇಳಲಾಗ್ತಿದೆ.
ಯೆಮೆನ್ನ ಹುತಿಗಳ ಮೇಲೆ ಮುಂದಿನ ದಾಳಿಯ ಬಗ್ಗೆ ಪ್ಲಾನ್ ಮಾಡ್ತಾ ಇದ್ದ, ವಾರ್ ಪ್ಲಾನ್ ಡಿಸ್ಕಸ್ ಮಾಡ್ತಾ ಇದ್ದ ಗ್ರೂಪ್ ಚಾಟ್ಗೆ ಮಿಸ್ಟೇಕ್ ಆಗಿ ಅಮೆರಿಕದ ಜರ್ನಲಿಸ್ಟ್ ಒಬ್ಬರನ್ನ ಆ್ಯಡ್ ಮಾಡಲಾಗಿದೆ. ಇದರಲ್ಲಿ ಟ್ರಂಪ್ ಆಡಳಿತದ ಹಿರಿಯ ಅಧಿಕಾರಿಗಳು ಸೀಕ್ರೆಟ್ ಮಿಲಿಟರಿ ಪ್ಲಾನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ರಂತೆ. ಇದರಲ್ಲಿ ಪತ್ರಕರ್ತ ಇರೋದು ಅರಿವಿಲ್ಲದೆ ಡಿಸ್ಕಸ್ ಮಾಡಿದಾರಂತೆ. ಹೀಗಾಗಿ ಭಾರಿ ಭದ್ರತಾ ಲೋಪ ಆಗಿದೆ ಅನ್ನೋದು ಆರೋಪ. ಇದರಲ್ಲಿ ಯಾರೆಲ್ಲ ಇದ್ರು ಗ್ರೂಪ್ನಲ್ಲಿ? ಉಪಾಧ್ಯಕ್ಷ JD ವ್ಯಾನ್ಸ್, ರಕ್ಷಣಾ ಕಾರ್ಯದರ್ಶಿ ಪೇಟ್ ಹೆಕ್ಸೆತ್, ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೋ ರೂಬಿಯೋ, ಇಂಟೆಲಿಜೆನ್ಸ್ ಡೈರೆಕ್ಟರ್ ತುಳಸಿ ಗಬ್ಬಾರ್ಡ್ ಸೇರಿದಂತೆ 18 ಜನ ಇದ್ರು. ಆ ಗ್ರೂಪ್ನಲ್ಲೇ ಅಟ್ಲಾಂಟಿಕ್ ಮ್ಯಾಗಝಿನ್ನ ಚೀಫ್ ಎಡಿಟರ್ ಜೆಫ್ರೆ ಗೋಲ್ಡ್ಬರ್ಗ್ ಅನ್ನೋರನ್ನ ಕೂಡ ಆ್ಯಡ್ ಮಾಡಲಾಗಿದೆ. ಬಳಿಕ ಅವ್ರನ್ನ ರಿಮೂವ್ ಮಾಡಲಾಗಿದೆ. ಈ ವಿಚಾರವನ್ನು ಜೆಫ್ರಿ ಅವರೇ ಹೇಳಿಕೊಂಡು ರಿಪೋರ್ಟ್ ಮಾಡಿದ್ದಾರೆ. ಆದರೆ ಪೀಟ್ ಹೆಕ್ಸೆತ್ ಇವರೊಬ್ಬ ದೊಡ್ಡ ಸುಳ್ಳುಗಾರ, ಯಾವುದೇ ಮಾಹಿತಿಯನ್ನು ನಾವು ಅವರಿಗೆ ಲೀಕ್ ಮಾಡಿಲ್ಲ ಅಂತ ಕ್ಲಿಯರ್ ಕಟ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ ನೋಡಿ ಅಂತ ಹೇಳಿ ನಿರಾಕರಿಸಿದ್ದಾರೆ ಎಲ್ಲ ಆರೋಪಗಳನ್ನು. ಸೌತ್ ಕೊರಿಯಾದ ಪ್ರಖ್ಯಾತ ಆಟೋಮೊಬೈಲ್ ಕಂಪನಿ ಹ್ಯುಂಡೈ ಅಮೆರಿಕದಲ್ಲಿ $20 ಬಿಲಿಯನ್ ಅಂದರೆ $1.6 ಲಕ್ಷ ಕೋಟಿ ಹೂಡಿಕೆ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದೆ. $5 ಬಿಲಿಯನ್ ವೆಚ್ಚದಲ್ಲಿ ಇದರಲ್ಲಿ ಲೂಸಿಯಾನಾ ರಾಜ್ಯದಲ್ಲಿ ಸ್ಟೀಲ್ ಪ್ಲಾಂಟ್ ನಿರ್ಮಾಣ ಮಾಡಲಾಗ್ತಿದೆ. ಇದರಿಂದ ಟೋಟಲ್ ಅಮೆರಿಕದಲ್ಲಿ 1400ಕ್ಕೂ ಅಧಿಕ ಹೊಸ ಜಾಬ್ಸ್ ಕ್ರಿಯೇಟ್ ಆಗ್ಬೋದು ಅಂತ ಅಂದಾಜು ಮಾಡಿದ್ದಾರೆ. ಅಲ್ಲದೆ ಈ ಘಟಕದಿಂದ ವಾರ್ಷಿಕವಾಗಿ 2.7 ಲಕ್ಷ ಮೆಟ್ರಿಕ್ ಟನ್ ಸ್ಟೀಲ್ ಉತ್ಪಾದಿಸುವ ಗುರಿಯನ್ನ ಕೂಡ ಇಟ್ಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ಅಮೆರಿಕದೊಂದಿಗೆ ಪರಮಾಣು ಒಪ್ಪಂದ ಮಾಡಿಕೊಳ್ಳಿ ಅಂತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಸುಪ್ರೀಂ ಲೀಡರ್ ಖಾಮಿನೆಗೆ ಪತ್ರ ಬರೆದಿದ್ರು. ಇದಕ್ಕೀಗ ಇರಾನ್ ರಿಯಾಕ್ಟ್ ಮಾಡಿದೆ. ನಾವು ಅಮೆರಿಕದೊಂದಿಗೆ ಪರಮಾಣು ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಪರೋಕ್ಷ ಮಾತುಕತೆ ನಡೆಸೋಕೆ ರೆಡಿ ಇದ್ದೀವಿ, ಆದರೆ ನೇರ ಮಾತುಕತೆ ನಡೆಸಲ್ಲ ಅಂತ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಹೇಳಿದ್ದಾರೆ. ಅಂದ್ರೆ ಮಧ್ಯಸ್ಥಿಕೆ ಮೂಲಕ ಬೇರೆ ಯಾರಾದ್ರೂ ಬರಲಿ ಮೀಡಿಯೇಟರ್ ಆಗಿ ಅವ್ರ ಥ್ರೂ ಮಾತಾಡೋಣ, ನಾವೇ ಎದುರ ಬದ್ರ ಕೂತ್ ಮಾತಾಡಲ್ಲ ಅಂತ ಹೇಳಿದ್ದಾರೆ. ಟ್ರಂಪ್ ಮುಂದೆ ಬಂದು ಮಾತುಕತೆ ಕೂರಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ, ಏನ್ ಹೇಳುತ್ತೋ ಈ ಮನುಷ್ಯ ಇನ್ನು ಅಂತ ಹೇಳಿ. ಇಸ್ರೇಲ್ ಗಾಜಾ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ತನ್ನ ವೇಗಕ್ಕೆ ಇನ್ನೂ ಆಕ್ಸಿಲರೇಟರ್ ಅನ್ನ ಅದುಮ್ತಾ ಇದೆ. ಇಸ್ರೇಲ್ ತೀವ್ರ ಸ್ವರೂಪಕ್ಕೆ ಹೋಗ್ತಾ ಇದೆ. ಇದೀಗ ಇಸ್ರೇಲ್ನ ಹೊಸ ದಾಳಿಯಲ್ಲಿ 65 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಈ ದಾಳಿಯಲ್ಲಿ ಪ್ರತಿಷ್ಠಿತ ಸುದ್ದಿ ಮಾಧ್ಯಮ ಅಲ್ ಜಜೀರಾದ ಹೌಸಮ್ ಶಾಬತ್ ಸೇರಿದಂತೆ 2 ಪತ್ರಕರ್ತರು ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ. ಇನ್ನು ಇತ್ತೀಚೆಗಷ್ಟೇ ಇಸ್ರೇಲ್ ಗಾಜಾ ಮೇಲೆ ಮಾಡಿದ ದಾಳಿಗೆ ವಿಶ್ವಸಂಸ್ಥೆಯ ಅಧಿಕಾರಿಯೊಬ್ಬರು ಸಾವನ್ನಪ್ಪಿ ಹಲವರು ಗಾಯಗೊಂಡಿದ್ರು. ಇದಾದ ನಂತರ ವಿಶ್ವಸಂಸ್ಥೆ ಹೊಸ ನಿರ್ಧಾರಕ್ಕೆ ಬಂದಿದೆ. ಗಾಜಾದಲ್ಲಿರೋ ವಿಶ್ವಸಂಸ್ಥೆಯ 100 ಸಿಬ್ಬಂದಿ ಪೈಕಿ 1/3 ಸಿಬ್ಬಂದಿಯನ್ನ ತಾತ್ಕಾಲಿಕವಾಗಿ ಗಾಜಾದಿಂದ ಹಿಂದಕ್ಕೆ ಕರೆಸಿಕೊಳ್ಳೋಕೆ ಮುಂದಾಗಿದೆ. ಹೀಗಂತ ವಿಶ್ವಸಂಸ್ಥೆಯ ವಕ್ತಾರ ಸ್ಟಿಫನ್ ಡುಜಾರಿಕ್ ಹೇಳಿದ್ದಾರೆ. ಅಮೆರಿಕದ ಹಣ ಉಳಿಸ್ತೀನಿ ಅಂತ ಟ್ರಂಪ್ ಹಲವು ಕ್ಷೇತ್ರಗಳ ಫಂಡಿಂಗ್ನ ಕಟ್ ಮಾಡ್ತಿದ್ದಾರೆ. ಈ ನಿರ್ಧಾರದಿಂದ ಅಮೆರಿಕ ಜಗತ್ತಿನ ಸೂಪರ್ ಪವರ್ ಆಗೋಕೆ ಕೊಡುಗೆ ಕೊಟ್ಟ ಸಂಶೋಧನೆ ಮತ್ತು ಟೆಕ್ನಾಲಜಿ ಕ್ಷೇತ್ರಕ್ಕೆ ದೊಡ್ಡ ಏಟ್ ಬೀಳೋ ಅಪಾಯ ಇದೆ. ಫಂಡ್ ಕಟ್ನಿಂದ ಅಮೆರಿಕದ ಟಾಪ್ ವಿಜ್ಞಾನಿಗಳ ಕೆಲಸಕ್ಕೆ ಕತ್ತರಿ ಬೀಳ್ತಾ ಇದೆ. ಅವರೆಲ್ಲ ಬೇರೆ ರಾಷ್ಟ್ರಗಳಿಗೆ ಸ್ಥಳಾಂತರ ಆಗೋಕೆ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ವಿಜ್ಞಾನಿಗಳೆಲ್ಲ ಕೆನಡಾ, ಯುರೋಪ್, ಆಸ್ಟ್ರೇಲಿಯಾಗಳಿಗೆ ಹೋಗೋಕೆ ಬಯಸ್ತಾ ಇದ್ದಾರೆ. ಡಬಲ್ ಫಂಡಿಂಗ್ ಕೊಡೋದಾಗಿ ಹೇಳಿ ಯುರೋಪಿಯನ್ ಯೂನಿಯನ್ ವಿಜ್ಞಾನಿಗಳನ್ನು ತನ್ನ ಕಡೆಗೆ ಆಕರ್ಷಿಸೋಕೆ ಪ್ರಯತ್ನ ಪಡ್ತಾ ಇದೆ. ಅಂದಹಾಗೆ 2ನೇ ವಿಶ್ವ ಯುದ್ಧ ಟೈಮ್ನಲ್ಲಿ ನಾಸಿ ಜರ್ಮನಿಯಿಂದ ದೊಡ್ಡ ಪ್ರಮಾಣದ ಬುದ್ಧಿಜೀವಿಗಳು, ಸಂಶೋಧಕರು ಪಲಾಯನ ಮಾಡಿದ್ರು. ಕೆಲವ್ರನ್ನ ಫೋರ್ಸ್ಫುಲಿ ಹೊತ್ಕೊಂಡು ಹೋದ್ರು ಅಮೆರಿಕ ಮತ್ತು ಯುರೋಪ್ನವರು. ಆದರೆ ಈಗ ಪರಿಸ್ಥಿತಿ ಉಲ್ಟಾ ಆಗ್ತಿದ್ದು, ಟ್ರಂಪ್ ದುಡ್ಡು ಕೊಡಲ್ಲ ಅಂತ ಹೇಳಿ ಅವರೆಲ್ಲ ಅಮೆರಿಕ ಬಿಟ್ಟು ಹೊರಗೆ ಹೋಗೋ ಸಾಧ್ಯತೆ ಇದೆ ಅಂತ ಅಮೆರಿಕನ್ ಎಕ್ಸ್ಪರ್ಟ್ಗಳೇ ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ಏನೋ ನ್ಯೂಜಿಲೆಂಡ್ನ ರೆವರ್ಟನ್ ನಗರದಲ್ಲಿ 6.8 ತೀವ್ರತೆಯ ಭೂಕಂಪ ಉಂಟಾಗಿದೆ ಅಂತ ಅಮೆರಿಕದ ಜಿಯೋಲಾಜಿಕಲ್ ಸರ್ವೆ ಮಾಹಿತಿ ನೀಡಿದೆ. ಆದರೆ ಸದ್ಯಕ್ಕೆ ಯಾವುದೇ ಡ್ಯಾಮೇಜಸ್ ಬಗ್ಗೆ ರಿಪೋರ್ಟ್ ಆಗಿಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.